ಸೊ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಸೂಪರ್ ಆಗಿ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಮ್ಮ ಜರ್ನಿ ಶುರು ಆಗ್ತಿರೋದು ಹೈದ್ರಾಬಾದ್ನಿಂದ ಬೆಂಗಳೂರಿಗೆ ಅಂಬಾರಿ ಉತ್ಸವನಲ್ಲಿ ಶುರು ಆಗ್ತಿರೋದು. ಹಿಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಇದು ಅಂಬಾರಿ ಉತ್ಸವ. ಸೊ ಈ ಒಂದು ಬಸ್ನಲ್ಲಿ, ಅಲ್ಟಿಮೇಟ್ ಬಸ್ನಲ್ಲಿ ನಮ್ಮ ಜರ್ನಿ ಶುರು ಆಗ್ತಿರೋದು. ಸೊ ನೋಡಿ ಹೇಗಿದೆ ಅಂತ, ಸೂಪರ್ ಆಗಿದೆ ಗೈಸ್. ಆ್ಯಂಡ್ ಈ ಬಸ್ನ ಟಿಕೆಟ್ ಬಂದುಬಿಟ್ಟು ಹೈದ್ರಾಬಾದ್ಗೆ 1700 ರೂಪೀಸ್ ನನಗೆ ಬಿದ್ದಿದೆ. 1700 ರೂಪೀಸ್ ಹೈದ್ರಾಬಾದ್ ಟು ಬೆಂಗಳೂರಿಗೆ ಅಂಬಾರಿ ಉತ್ಸವ ಟೋಟಲ್ ಫೇರ್ ಇರೋದು. ಆಫ್ಲೈನ್ ಮಾಡಿದರೆ 1680 ರೂಪೀಸ್ ಆಫ್ಲೈನ್ ಫೇರ್ ಇರೋದು. ಆ್ಯಂಡ್ ಆನ್ಲೈನ್ ಮಾಡಿದರೆ 1700 ರೂಪೀಸ್ ಟೋಟಲ್ ಫೇರ್ ಬೀಳುತ್ತೆ ಆನ್ಲೈನ್ ಮಾಡಿದರೆ. ಸೊ ನೋಡಿ ಈ ಥರ ಇದೆ ಸೂಪರ್ ಆಗಿರೋ ಬಸ್. ಸೊ ಇದು ಇರೋದು ಹೈದ್ರಾಬಾದ್ MGBS ಬಸ್ ಸ್ಟಾಪ್. ನೋಡಿ ಹೇಗಿದೆ ಅಂತ ಹೈದ್ರಾಬಾದ್ MGBS ಬಸ್ ಸ್ಟಾಪ್. ಸೊ ಈ ಬಸ್ ನಿಂತಿರೋದು ಹೈದ್ರಾಬಾದ್ MGBS ಬಸ್ ಸ್ಟಾಪ್ನಲ್ಲಿರುವ 5 ನಂಬರ್ ಪ್ಲಾಟ್ಫಾರ್ಮ್ ಮೇಲೆ. ಬೆಂಗಳೂರು ಹೋಗೋ ಬಸ್ಸಸ್ ಏನಿದೆಲ್ಲ ಟೋಟಲಿ ಅವೆಲ್ಲ ಬಸ್ ನಿಂದಿರೋದು 5 ನಂಬರ್ ಪ್ಲಾಟ್ಫಾರ್ಮ್ ಮೇಲೆ. ಆ್ಯಂಡ್ ಇಲ್ಲೇ ಮುಂದ್ಗಡೆ ಎದುರುಗಡೆ ಇರೋದು ಮೆಟ್ರೋ ಕೂಡ ಇರೋದು. ನೋಡಿ ಇದು ಮೆಟ್ರೋ ಇದೆ, ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ ಆಗಿ MGBS ಬಸ್ ಸ್ಟಾಪ್ ಎದುರುಗಡೆನೇ ಮೆಟ್ರೋ ಸ್ಟೇಷನ್ ಕೂಡ ಇರೋದು. ಆ್ಯಂಡ್ ಇದು ನಿಂತಿರೋದು ಅಂಬಾರಿ ಉತ್ಸವ. ಅಂಬಾರಿ ಉತ್ಸವ ಇದು ಯಾವುದಿದೆ ಗೊತ್ತಿಲ್ಲ, ಬಟ್ ಇನ್ನು ನಮ್ಮ ಬಸ್ ಬರಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಬಸ್ 9:45ಕ್ಕೆ ಬರುತ್ತೆ, ಬಟ್ ಇದೇ ಇರೋದು, ಈ ಥರನೇ ಇರುತ್ತೆ ಅಂಬಾರಿ ಉತ್ಸವ ಎಲ್ಲ. ಸೊ ನೋಡೋಣ, ಆಲ್ಮೋಸ್ಟ್ 8 ಟೈರ್ ಬಸ್ ಇರೋದು. ಕೆಲವರು ಅಂತಾರೆ, ಒಂದು ವಿಡಿಯೋ ನೋಡೀನಿ, ಕರ್ನಾಟಕ ಗೌರ್ಮೆಂಟ್ಗೆ ಗತಿ ಇಲ್ಲ, ಅದಕ್ಕೆ 2 ಟೈರ್ಸ್ ಹಾಕಿದ್ದಾರೆ, 2 ಟೈರ್ಸ್ ಕಡಿಮೆ ಹಾಕಿದ್ದಾರೆ ಅಂತ. ಸೊ ಆ್ಯಕ್ಚುಲಿ ನಿಮ್ಗೆ ಹೇಳ್ತೀನಿ, ಸೊ ಇದೇನು ಬಸ್ ಇರುತ್ತಲ್ಲ, ಇದೇನು ವಾಲೋ ಬಸ್ಸಸ್ ಇರುತ್ತಲ್ಲ, ಇದು ವಾಲೋ ಮಲ್ಟಿ ಎಕ್ಸೆಲ್ಬಲ್. ಯಾವುದೇ ಒಂದು ಬಸ್ ಇರಲಿ, ಇವನ್ ಪ್ರೈವೇಟ್ ಬಸ್ ಕೂಡ ಇರಲಿ, ಯಾವುದೇ ಇರಲಿ, ಈ ಬಸ್ ಹಿಂದ್ಗಡೆ ಏನಿದೆಯಲ್ಲ, ಹಿಂದ್ಗಡೆ ಟೈರ್ಸ್ ಇರೋದು ಓನ್ಲಿ 2 ಟೈರ್ಸೇ ಇರೋದು. ಆ್ಯಂಡ್ ಎಂಜಿನ್ ಇರೋದು ಹಿಂದ್ಗಡೆ. ಸೊ ಅದು ಆ್ಯಕ್ಚುಲಿ ಟರ್ನ್ ಆಗುತ್ತೆ, ಅದು ಕೂಡ ಸಪೋರ್ಟಿವ್ ಅಂತ ಇರುತ್ತೆ, ಅದು ಕೂಡ ಟರ್ನ್ ಆಗುತ್ತೆ. ಈ ಥರ ಅಲ್ಲೇ ಅದೇ ಆಗಿದೆಯಲ್ಲ, ಆ ಥರ ಟರ್ನ್ ಆಗುತ್ತೆ ಆ ಟೈರ್ ಕೂಡ. ಸೊ ನೋಡಿ ಆಗ್ತಾಯಿದೆ ನಾರ್ಮಲ್ ಆಗಿ ನೋಡಿ, ಅದು ಆಗ್ತಾಯಿದೆ ಟರ್ನು, ಆ ಥರ ಟರ್ನ್ ಆಗುತ್ತೆ. ಸೊ ಡೀಟೇಲ್ಸ್ ಗೊತ್ತಿಲ್ಲದೆ ಯಾರು ದಯವಿಟ್ಟು ಮಾತಾಡಬೇಡಿ ಗೋರ್ಮೆಂಟ್ ಅಥವಾ ಯಾರ ಬಗ್ಗೆನೋ. ಬಿಕಾಸ್ ನಮ್ಮ ಬಸ್ ನಮ್ಮ ಹೆಮ್ಮೆ ಇರಬೇಕು. ಅದನ್ನು ಬಿಟ್ಟು ಗೋರ್ಮೆಂಟ್ಗೆ ಅಥವಾ ಬಸ್ಸಸ್ಗೆ ಅದು ಏನೇ ಆಗಲಿ, ಪಾಲಿಟಿಕ್ಸ್ ಏನೇ ಆಗಲಿ, ಬಟ್ ಬಸ್ಸಸ್ಗೆ ಅಥವಾ ಹೆಸರಿಡೋ ಅವಶ್ಯಕತೆ ಇಲ್ಲ. ಯಾವುದೇ ಗೋರ್ಮೆಂಟ್ ಇರಲಿ, ಅಂಬಾರಿ ಇತ್ತು ಇದೆ. ಆ್ಯಂಡ್ ಅದು ಸೂಪರ್ ಇದೆ, ನಮ್ಮ ಕರ್ನಾಟಕದ ಬಸ್ ಅನ್ನೋ ನಮ್ಮ ಮೆಚ್ಚುಗೆ ಅದು. ಸೊ ಓಕೆ, ಇನ್ನು ಬೇರೆ ಪ್ರೈವೇಟ್ ಬಸ್ ಕೂಡ ಇದ್ರೂ ಹಿಂದ್ಗಡೆ ಇರೋದು ಓನ್ಲಿ 2 ಟೈರ್ಸ್. ನೋಡಿ ಇದು ಇವಾಗ ಬಸ್ ಹೊರಡ್ತಾ ಇದೆ ಇಲ್ಲಿಂದ. ಇದು ಯಾವ ಟೈಮಿಂಗ್ ಇದೆ ಗೊತ್ತಿಲ್ಲ, ಬಟ್ ನಮ್ಮ ಬಸ್ ಇರೋದು 9:45 ಗಂಟೆಗೆ. ಸೊ ವೇಟ್ ಮಾಡೋಣ 9:45 ಗಂಟೆ ತನಕ. ನೋಡಿ ಮುಂದ್ಗಡೆಯಿಂದ ಫ್ರಂಟ್ ಸೈಡ್ನಿಂದ ನೋಡಿ ಅಂಬಾರಿ ಉತ್ಸವ ಹೇಗೆ ಕಾಣುತ್ತೆ ಅಂತ. ಇನ್ನೂ ಇಂಟೀರಿಯರ್ ವ್ಯೂ ತೋರಿಸ್ಬೇಕು ನಿಮಗೆ. ಗೌರ್ಮೆಂಟ್ ವೆಹಿಕಲ್ ಅಂಬಾರಿ ಉತ್ಸವ ಅಂತ ನೋಡಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಎಲ್ಲೆಡಿ ಕೂಡ ನೋಡ್ಬೋದು, KSRTC. ಓಕೆ, ಈ ಥರ ಒಂದು ಬಸ್ ಇದೆ ಸೂಪರಾಗಿ. ಸೊ ನೋಡೋಣ, ಇನ್ನು ಯಾವ ಟೈಮಿಂಗ್ ಇದೆ ಗೊತ್ತಿಲ್ಲ ಇದರದ್ದು, ಕೇಳಿ ಹೋಗೋಣ ಒಳಗಡೆ. 9:45 ಇದೆ, ಆಲ್ಮೋಸ್ಟ್ ಇನ್ನೂ ಟೈಮ್ ತುಂಬ ಇದೆ ಐ ಥಿಂಕ್. ಸೊ ಇವಾಗ ಇಲ್ಲಿಂದ ನಾವು ಬಿಡೋಣ. ಮೇ ಬಿ ಇದೇ ಬಸ್ ಇರ್ಬೋದು 9:45. ಆಲ್ಮೋಸ್ಟ್ 9 ಗಂಟೆ 9:30 ಜರ್ನಿ ಹೋಗೋಕ್ಕೆ ಟೈಮಿಂಗ್ ಬೇಕಾಗಿದ್ದು. 9:35 ಟೈಮ್ ಬೇಕಾಗುತ್ತೆ ಹೋಗೋಕ್ಕೆ ಬೆಂಗಳೂರಿಗೆ ಇಲ್ಲಿಂದ. ಸೊ ಇನ್ನೊಮ್ಮೆ ಹೇಳ್ತೀನಿ, 1700 ರೂಪಾಯಿ ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ, ಅದೇ ರೀತಿ ಆಫ್ಲೈನ್ ಬುಕ್ ಮಾಡಿದರೆ 1680 ರೂಪಾಯಿ ಆಫ್ಲೈನಲ್ಲಿ ಇದೆ. ಸೊ ಕೆಲವರು ಆಫ್ಲೈನ್ ಕೂಡ ಬುಕ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಗೈಸ್, ಇದು ಏನು ಹೋಗ್ತಾ ಇದೆಯಲ್ಲ, ಇದು 9:02 ಬಿಡೋ ಬಸ್ ಇದೆ. ನಮ್ಮದಿರೋದು 9:45 ಇನ್ನೂ ಬಂದಿಲ್ಲ. ಇನ್ನೂ ಟೈಮ್ ಇದೆ, ತುಂಬ ಇದೆ, ಇನ್ನೂ 1 ಗಂಟೆ ಟೈಮ್ ಇದೆ, 1 ಗಂಟೆ ಕಾಲ ಟೈಮ್ ಇದೆ. ಸೊ ವೇಟ್ ಮಾಡೋಣ, ವೇಟ್ ಮಾಡಿ ಹೋಗೋಣ ಬಸ್ ಒಳಗಡೆ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಅದೇ ಹರ್ಟ್ ಆಗ್ತಾಯಿದೆ ತುಂಬ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಡಿ ನಮ್ಮ ಅದು ಯಾವುದು ಅಂಬಾರಿ ಕ್ಲಬ್ ಕ್ಲಾಸ್ ನಿಂತಿದೆ. ಅದು ಅಂಬಾರಿ ಡ್ರೀಮ್ ಕ್ಲಾಸ್, ಸಾರಿ ಅದು ಡ್ರೀಮ್ ಕ್ಲಾಸ್ ಇದೆ. ಕ್ಲಬ್ ಕ್ಲಾಸ್ ಇರೋದು ಸೆಮಿ ಸ್ಲೀಪರ್ ಇದೆ, ಅಂದರೆ ಸೀಟಿಂಗ್ ಇದೆ. ಅದು ಸ್ಲೀಪರ್ ಇದೆ, ಬಟ್ ಅದು ಡ್ರೀಮ್ ಕ್ಲಾಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಆ್ಯಂಡ್ ಇದು ಇರೋದು ಅಂಬಾರಿ ಉತ್ಸವ. ಅಂಬಾರಿ ಉತ್ಸವ ಅಲ್ಟಿಮೇಟ್ ಬಸ್ ಇದೆ 9600 ವೋಲ್ವೋ ಮಲ್ಟಿ ಎಕ್ಸೆಲ್ ಸ್ಲೀಪರ್ ಅಂತ. ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ಅಂತ ಇದೆ, ಸಂಭ್ರಮದ ಪ್ರಾರಂಭ ಅಂತಿದೆ ಮೇಲ್ಗಡೆ ಟ್ಯಾಗ್ಲೈನ್ ಇದಕ್ಕೆ ಕೊಟ್ಟಿರೋದು. ತುಂಬ ಸಖತ್ತಾಗಿದೆ. 8 ಟೈರ್ ಬಸ್ ಇದೆ. ದ್ಯಾಟ್ ಸೀಟ್ ನೋಡಿ. ಒಳಗಡೆ ಹೇಗಿದೆನೋ ಗೊತ್ತಿಲ್ಲ, ನಾವು ಒಳಗಡೆ ಆಮೇಲೆ ಹೋಗಿ ನೋಡೋಣ. ಸೊ ವೇಟ್ ಮಾಡೋಣ ಬಸ್ ಬರುತ್ತೆ. ಗೈಸ್, ಮತ್ತೊಂದು ವಿಷಯ, ಇಲ್ಲಿಂದ ಬೆಂಗಳೂರು ಟೋಟಲ್ ಇರೋದು 600 ಕಿಲೋಮೀಟರ್. 600 ಕಿಲೋಮೀಟರ್ ಕವರ್ ಮಾಡೋದು 9:30 ಸೊ ಇವಾಗ ಇಲ್ಲಿಂದ 9:45 ಬಿಟ್ಟರೆ ನಮ್ಮ ಒಂದು ಟ್ರಾವೆಲ್ಸ್ ಅಂಬಾರಿ ಉತ್ಸವ ಬೆಳಗ್ಗೆ ಹೋಗೋದು 7 ಗಂಟೆಗೆ ಬೆಳಗ್ಗೆ ಬೆಂಗಳೂರಿಗೆ ಹೋಗೋದು. ಸೊ ಇನ್ನು 1 ಗಂಟೆ ಇದ್ದೆ ನಾನು ವೇಟ್ 1 ಗಂಟೆಗಳ ಕಾಲ ಇಲ್ಲಿ ವೇಟ್ ಮಾಡಬೇಕು ನಾನು.
ಸೊ ಇದೆ ನೋಡಿ ನಮ್ಮದು ಬಸ್ಸು F5381 ಸೀಟ್ ನಂಬರ್ ಇರೋದು 27. ಆಲ್ಮೋಸ್ಟ್ ಫುಲ್ ಖಾಲಿ ಇದೆ ಬಸ್, ಸೀಟ್ಸ್ ಫುಲ್ ಆಗಿಲ್ಲ ಯಾವುದು. ಸೊ ಇದು ನೋಡಿ ಇವಾಗ ಮೇಲಕ್ಕೆ ಆಗ್ತಾ ಇರ್ತಾರೆ, ಇದು ಪುಷ್ ಅಂತ ಮೇಲಾಗುತ್ತೆ ಇದು ನೋಡಿ ಈ ಥರ. ಸೊ ಇವಾಗ ಹತ್ತೋಣ ನಮ್ಮ ಬಸ್ಸಲ್ಲಿ. ನಮ್ಮ ಸೀಟ್ ನಂಬರ್ ಇರೋದು 26. ನಮ್ಮ ಪಾದಗಳನ್ನು ಈ ಒಂದು ಸಖತ್ತಾಗಿರೋ ಬಸ್ನ ಒಳಗಡೆ ಇಡೋಣ. ಇವಾಗ ಹೋಗೋಣ. ಸೊ ನೋಡಿ ಈ ಥರ ಇದೆ ಡ್ರೈವರ್ ಕ್ಯಾಬಿನ್ ಎಲ್ಲ ನೋಡ್ಬೋದು. ಸೊ ನಮ್ಮದು ಇರೋದು ಸೀಟ್ ನಂಬರ್ 26. ಸಖತ್ತಾಗಿದೆ ಗುರು. 26 ಓಕೆ. ಈ ಸೈಡ್ ಇದೆ ನಮ್ಮದು, ಇದೇನಾ? ಸೊ ಮೇಲ್ಗಡೆ ನೋಡಿ ಈ ಥರ ಇದೆ, ಕರ್ಟನ್ಸ್ ಎಲ್ಲ ಇದೆ, ವಾಲ್ವಾ ಅಂತ. ಆ್ಯಂಡ್ ಸೀಟ್ ಇದು ಈ ಥರ. ಸೆಕೆಂಡ್ ಸೊ ಇದು ನೋಡಿ ಈ ಕಡೆ ಸಿಂಗಲ್ ಸೀಟ್ ಇರೋದು ಇದು. ಆ್ಯಂಡ್ ಡ್ರೈವರ್ ಕ್ಯಾಬಿನ್ ಸಖತ್ತಿದೆ ಗುರು. ಇದು ಡ್ರೈವರ್ ಕ್ಯಾಬಿನ್ ನೋಡಿ ಈ ಥರ. ಸೊ ಇಲ್ಲಿ ಈ ಥರ ಸೀಟ್ ನಂಬರ್ ಪ್ಲೇಟ್ ಇದೆ ಇದು. ಆ್ಯಂಡ್ ಇದು ಎಮರ್ಜೆನ್ಸಿ ಸ್ಟಾಪರ್ ಕೂಡ ಇದೆ ನೋಡಿ ಈ ಥರ. ಇದು ಆಲ್ಮೋಸ್ಟ್ ಖಾಲಿ ಇದೆ, ಯಾವ ಫುಲ್ ಇಲ್ಲವೇ ಇಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ರಿಯರ್ ಸೀಟ್ ನೋಡಿ, ಪೂರ್ತಿ ರಿಯರ್ ಸೀಟ್ ನೋಡಿ ಹೇಗಿದೆ ಅಂತ. ಇಲ್ಲಿ ಸ್ವಲ್ಪ ಹೈಟ್ ಇದೆ ಬಿಕಾಸ್ ಇಲ್ಲಿ ಎಂಜಿನ್ ಇರುತ್ತೆ. ಆ್ಯಂಡ್ ಈ ಥರ ರಿಯರಿಂದ ಇದು ನೋಡಿ ಈ ಥರ ಕಾಣುತ್ತೆ ನಮ್ಮ ಅಂಬಾರಿ ಉತ್ಸವ ನೋಡಿ. ಸಖತ್ತಾಗಿದೆ ಗುರು. ಬಸ್ ಏನು ಬಸ್ ಇದು, ಬಟ್ ಒಂದು ಸ್ವಲ್ಪ ಸರಿಯಾಗಿ ಅನಿಸಿಲ್ಲ. ಇದು ಬೆಡ್ ಏನಿದೆಲ್ಲ ಬ್ಲ್ಯಾಕ್ ಬೆಡ್ ಸೀಟ್ ಎಲ್ಲ ಮೇಲ್ಗಡೆ ಏನಿಷ್ಟು ದುಡ್ಡು ತಗೊಳ್ತಾ ಇದ್ದಾರೆ. ಬೆಡ್ ಸೀಟ್ ಕೊಟ್ಟಿಲ್ಲ, ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಬೆಡ್ ಸೀಟ್ ಎಲ್ಲ. ಸೊ ಮೇಲ್ಗಡೆ ಬಂದಾಯಿತು, ಕೂತಾಯಿತು ಈ ಥರ. ನಾನು ಆರಾಮಾಗಿ ಮಲ್ಬಿಡ್ತೀನಿ, ಯಾರೂ ಇಲ್ಲ ಸೀಟ್ ಮೇಲೆ. ಫುಲ್ ಒಬ್ಬನೇ ನಾನು. ಬಂದರೆ ಯಾರು ಬರ್ತಾರೋ ಗೊತ್ತಿಲ್ಲ. ದಟ್ಸ್ ಇಟ್. ನೋಡೋಣ, ಇನ್ನೂ ಟೈಮ್ ಇದೆ, ಬೇಕಾಗ್ತದೆ. ಎ ಸಿ ಆನ್ ಇಲ್ಲ, ಎ ಸಿ ಆನ್ ಮಾಡಬೇಕು. ಎಲ್ಲ ತೋರಿಸ್ತೀನಿ ಆಮೇಲೆ ಏನೇನಿದೆ ಅಂತ. ಸೊ ವೈಸ್ ನೋಡಿ ಇದು ಒಳಗಡೆ ಮೇಲ್ಗಡೆ ಕ್ಯಾಬಿನ್ ಒಳಗಡೆ ಹೇಗಿದೆ ಅಂತ. ಈ ಥರ ಒಂದು ಸೀಟ್ ಹೆಡ್ ರೆಸ್ಟ್ ಇದೆ, ಇದು ಈ ಥರ ವೋಲ್ವಾ ಅಂತ ಬರೆದಿದ್ದು. ಆ್ಯಂಡ್ ಈ ಥರ ಕರ್ಟನ್ ಇದೆ. ಇಲ್ಲೆಲ್ಲ ನಿಮಗೆ ಲೈಟ್ ಇದೆ, ರೀಡಿಂಗ್ ಲೈಟ್ ಅಥವಾ ಕ್ಯಾಬಿನ್ ಲೈಟ್, ಕೋಚ್ ಲೈಟ್. ಆ್ಯಂಡ್ ಇದು ಎ ಸಿ ವಿಂಡ್. ಆ್ಯಂಡ್ ಇದು ಯಾವ ಲೈಟ್ ಇದೆ ಗೊತ್ತಿಲ್ಲ ಇದು. ಓಕೆ, ಇದು ಏನಿದೆ ಗೊತ್ತಿಲ್ಲ, ಬಿಟ್ಟರ್ ಅಂತ ಏನಿದೆ ಓಕೆ, ಇದು ಯಾವುದಿದೆ ಗೊತ್ತಿಲ್ಲ. ಓಕೆ, ಇದು ಲೈಟ್ ಆಫ್ ಮಾಡೋಣ ಇವಾಗ. ಇದು ಎ ಸಿ ಇದೆ. ಆ್ಯಂಡ್ ಒಂದು ಸೆಕೆಂಡ್ ಇದು ನೋಡಿ ಕರ್ಟನ್. ಓಕೆ, ಸ್ಟಾರ್ಟ್ ಆಯಿತು, ಬಸ್ ಸ್ಟಾರ್ಟ್ ಆಯಿತು. ಇಲ್ಲಿ ಇದು ಇದೆ ನೋಡಿ, ಇದು ನಮ್ಮದು ಬ್ಯಾಗ್ ಇಡೋಕ್ಕೆ. ಇದು ಬ್ಯಾಡಿಗೆ ಇಲ್ಲಿ ಇಟ್ಬಿಡೋಣ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಇಡೋದು ಅವಶ್ಯಕತೆ ಇಲ್ಲ. ಒಂದು ಔಟ್ಸೈಡಿಂದ ನೋಡಿ ಇದು ಆ ಕಡೆ ಒಂದು ಬಸ್ ಇದೆ, ಇನ್ನು ಆ ಕಡೆ ಕೂಡ ಆ ಸೈಡ್ ಕೂಡ ಒಂದು ಬಸ್ ಇದೆ, ಕಾಣುತ್ತೆ ಇಲ್ಲ ಮೇ ಬಿ. ಆ್ಯಂಡ್ ಇದು ಈ ಥರ ನೋಡಿ ಈ ಥರ ಕ್ಯಾಬಿನ್ಗೆ ಎ ಸಿ ಆನ್ ಆಯಿತು, ಎ ಸಿ ಸ್ಟಾರ್ಟ್ ಆಗಿದೆ. ಸಖತ್ ಅನ್ನಿಸ್ತಿದೆ ಗುರು, ಸಖತ್ ಅನ್ನಿಸ್ತಿದೆ ರಿಯಲಿ ಗೈಸ್. ಫುಲ್ ಎ ಸಿ ಸ್ಟಾರ್ಟ್ ಆಗಿದೆ. ಫುಲ್ಲಾಗಿ ಎ ಸಿ ಹಚ್ಕೊಂಡು ಆರಾಮಾಗಿ ಮಲ್ಬಿಡ್ತೀನಿ. ನೀರು ಕುಡಿದು ಮನೆಗೆ ಕುಡಿದು ಬಿಸ್ಕೆಟ್ ಇದ್ದು ಮಸ್ತಾಗಿ ಮಲ್ಬಿಡ್ತೀನಿ ಇವಾಗ. ಸಖತ್ ಅನ್ನಿಸ್ತಿದೆ. ಬ್ಲ್ಯಾಂಕೆಟ್ ಇದೆ, ಲೈಟ್ ಇದೆ, ಎಲ್ಲ ಇದೆ. ಇದು ಏನಿದೆ ಬರ್ತ್, ಇದು ಯಾವ ಬರ್ತ್ ಇದೆ ಇದು ಗುರು ಸಿಗ್ತಾ ಇಲ್ಲ. ಇದು ಏನು ಬರ್ತ್ ಇದೆ ಗೊತ್ತಾಗ್ತಾ ಇಲ್ಲ ಇದು. ಓಕೆ, ಇದು ರೀಡಿಂಗ್ ಲೈಟ್ ಅಂತ, ಇದು ರೀಡಿಂಗ್ ಲೈಟ್ ಇದೆ. ಇದು ಏನಿದೆ ಬಿಡಿ, ಇವಾಗೆಲ್ಲ ಲೈಟ್ ಹಾಕ್ತೀನಿ ಸ್ವಲ್ಪ ಕ್ಲಿಯರ್ ಆಗಿ ನೋಡಿ. ಎ ಸಿ ಆನ್ ಆಗಿದೆ ಆಲ್ರೆಡಿ. ಈ ಥರ ಇದೆ. ಇನ್ನೊಮ್ಮೆ ನೋಡಿ ಫುಲ್ಲಾಗಿ ಈ ಥರ ಎಲ್ಲ ಇದೆ. ಸೂಪರ್ ಇದೆ, ಮತ್ತೇನು ಪ್ರಾಬ್ಲಮ್ ಇಲ್ಲ ಬಸ್ ಒಳಗಡೆ. ಇದು ಕರ್ಟನ್ ಈ ಥರ ಮಾಡಿ ಆರಾಮೇ ಮಲ್ಗೋಣ. ಅದು ಕೂಡ ಕರ್ಟನ್ ಹಾಕ್ಬಿಡ್ತೀನಿ ನಾನು. ಇದು ಕರ್ಟನ್ ಈ ಥರ ಮಾಡಿಬಿಡ್ತೀನಿ, ಅದು ಅಷ್ಟೇ ಹಾಕ್ಬಿಡ್ತೀನಿ. ದ್ಯಾಟ್ಸ್ ಇಟ್. ಆ್ಯಂಡ್ ಇವಾಗ ಆರಾಮಾಗಿ ಜರ್ನಿ ಎಕ್ಸ್ಪೀರಿಯೆನ್ಸ್ನ ನಾವು ಮಾಡೋಣ. ಆ್ಯಂಡ್ ಗಸ್ ನಿಮಗೆ ಇಲ್ಲಿ ಚಾರ್ಜಿಂಗ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ಇದೆ ಇಲ್ಲಿ ನೋಡಿ. ಇದು ಈ ಥರ ಇದೆ, ಟೈಪ್ ಸಿ ಇದೆ ಎರಡು ಬೋತ್. ಶರ್ಟ್ ಇದು ನನಗೆ ಬರೋಲ್ಲ ಗುರು, ಇದು ನಂದಿನಿದೆ 2 ಸೈಡ್ ಟೈಪ್ ಸಿ ಇದೆ. ಬಟ್ ಇದು ಈ ಥರ ಇದೆ, ಇದು ವರ್ಕ್ ಆಗೋಲ್ಲ ನನಗೆ. 2 ಸೈಡ್ ಟೈಪ್ ಸಿ ಇದೆ ನಂದು. ಇದು ಆ್ಯಕ್ಚುಲಿ ಟೈಪ್ ಸಿ ಇಲ್ಲ, ಇದು ಈ ಥರ ಇದೆ. ಇದು ನಮ್ಮ ಚಾರ್ಜಿಂಗ್ ಪೋರ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ.
ಸೊ ಆ ಟೈಪ್ ಕೊಡೋದಿತ್ತು. ಓಕೆ, ಪರವಾಗಿಲ್ಲ. ಇವಾಗ ಕರ್ಟನ್ ಹಚ್ಚಿಬಿಡ್ತೀನಿ. ದಟ್ಸ್ ಇಟ್. ಮತ್ತು ಸೀಟ್ ಹತ್ತಿರ ಇಲ್ಲಿ ಒಂದು ಎಮರ್ಜೆನ್ಸಿ ಸ್ಟಾಪರ್ ಕೂಡ ಇದೆ, ಬಟನ್ ಕೂಡ ಸ್ವಿಚ್ ಕೂಡ ಇದೆ. ಈ ಥರ ಇದೆ ನೋಡಿ. ದ್ಯಾಟ್ಸ್ ಇಟ್. ಏನಿಲ್ಲ, ಮತ್ತೇನಿಲ್ಲ. ಆರಾಮಾಗಿ ದೇ ಹೊಡೆದು ಮಲ್ಗೋಣ. ಇದು ಸಖತ್ತಿದೆ, ಇದು ಮಸ್ತಾಗಿದೆ ಇದು. ಓಕೆ. ಸೊ ಗೈಸ್, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಐರಾವತ್ ಕ್ಲಬ್ ಕ್ಲಾಸ್ ಮೇ ಬಿ. ಸೊ ಆ ವಿಡಿಯೋ ಮಾಡಿದಾಗ ಯಾರೋ ಒಬ್ಬರು ಕೇಳಿದರು, ಎಲ್ಲ ಸ್ಟಾಪ್ ಎಷ್ಟು ಇರುತ್ತೆ ಅದೆಲ್ಲ ಮೆನ್ಷನ್ ಮಾಡಿ ಬ್ರೋ ಅಂತ. ಸೊ ದಟ್ಸ್ ವೈ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಇವಾಗ 9 ಗಂಟೆ 45-50 ನಿಮಿಷಕ್ಕೆ ಬಿಟ್ಟಿತ್ತು ಇದು ಬಸ್ ನಮ್ಮದು. ಸೊ ಇವಾಗ 15 ಗಂಟೆ ಆಗ್ತಾಯಿದೆ. 11 ಆಗಿ 15 ನಿಮಿಷ 20 ನಿಮಿಷ, 11:15 ಅಂತ ಹೇಳ್ಕೊಳ್ಳಿ. ಇವಾಗ ಬಂದುಬಿಟ್ಟು ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಪ್ ಇದೆ. ಸೊ ಇಂದು ಸ್ಟಾಪ್ ಹತ್ರ ಬಂದು ನಿಂತ್ಕೊಂಡಿದೆ ಬಸ್ಸು. ಇದು ಟ್ರಾವೆಲ್ಸ್ ನೋಡಿ, ಈ ಥರ. ಇದು ಜಸ್ಟ್ ರೆಸ್ಟ್ ರೂಮ್ ಬ್ರೇಕ್ ಇದೆ ಇದು ಅಷ್ಟೇ, ಮತ್ತೇನಿಲ್ಲ. ಊಟಕ್ಕೇನೋ ಇಲ್ಲ, ಡಿನ್ನರ್ ಅದನ್ನಿಲ್ಲ. ಓನ್ಲಿ ರೆಸ್ಟ್ ರೂಮ್ಗೋಸ್ಕರ ಅಷ್ಟೇ, ಟಾಯ್ಲೆಟ್ ಎಲ್ಲ ಮಾಡೋಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡಿದ್ದು. ಅಲ್ಲಿ ಬೆಳಗ್ಗೆ 8 ಗಂಟೆಗೆ ರೀಚ್ ಆಯಿತು. ಎಲೆಕ್ಟ್ರಾನಿಕ್ ಇದು ಹೋಗೋದಿಲ್ಲ ನನಗೆ ಬಸ್ ಸೊ ಬೆಳಗ್ಗೆ 8 ಗಂಟೆ ಆಗ್ತದೆ. ಬೆಳಗ್ಗೆ 8 ಗಂಟೆಗೆ ಫೈನಲ್ ನಾವು ರೀಚ್ ಆಗಿದ್ವಿ ಇವಾಗ ಮೆಜೆಸ್ಟಿಕ್ಗೆ. ಸೊ ಇಲ್ಲಿ ಬಂದು ನೋಡಿ, ಆಲ್ಮೋಸ್ಟು 8, 9, 10 ಅವರ್ ಜರ್ನಿ ಆಯಿತು. 10 ಗಂಟೆ ಆಲ್ಮೋಸ್ಟ್ 10 ಗಂಟೆ ಜರ್ನಿ ಆಯಿತು. ಮೆಜೆಸ್ಟಿಕ್ ಬಂದಾಯಿತು. ಸೊ ಈ ವಿಡಿಯೋ ಇಲ್ಲಿಗೆ ಏಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಅದೇ ರೀತಿ